ಕೆಂಪಣ್ಣ ಮತ್ತು ಉಪಾಧ್ಯಕ್ಷ ಪದ್ಮರಾಜ್ ಅವರು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ ಉಪಯೋಗ ಮಾಡಿಕೊಂಡು ಸರ್ಕಾರ 40% ವಸೂಲಿ ಮಾಡುತ್ತೆ ಅಂತೇಳಿ ಅವರ ಏನು ಕೇಸನ್ನು ದಾಖಲೆ ಮಾಡಿದ್ರು. ಈಗ ಅದು ಬಟಾ ಬಯಲಾಗಿದೆ. ಯಾರು ಈಗ ಮಾಡಿದ್ರು ಆ ವ್ಯಕ್ತಿ ಏನು ದಾಖಲೆಗಳನ್ನು ಕೊಟ್ಟಿದ್ದ, ನಾನೇ ಕೊಟ್ಟಿದ್ದೀನಿ ಲಂಚ. ಅವರು 6 ವರ್ಷದಿಂದ ಕೆಲಸನೇ ಮಾಡಿಲ್ಲ. ಅವರು ಕಾಂಟ್ರಾಕ್ಟರ್ ಕೆಲಸನೇ ಮಾಡಿಲ್ಲ 6 ವರ್ಷ. ನಿರುದ್ಯೋಗಿ, ಈ ನಿರುದ್ಯೋಗಿಗಳು ನಿರುದ್ಯೋಗಿ ಕಾಂಟ್ರಾಕ್ಟರ್ಗಳೆಲ್ಲ ಸೇರ್ಕೊಂಡು ಕಾಂಗ್ರೆಸ್ಸಿನ ಟೂಲ್ ಕಿಟ್ ಆಗಿ 40% ಸರ್ಕಾರ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡಿದ್ರು, ಬೊಮ್ಮಾಯಿ ಸರ್ಕಾರದ ಮೇಲೆ. ಇವತ್ತು ಕಾಂಗ್ರೆಸ್ ಅವ್ರಿಗೆ ಯಾವ ಮುಖ ಇಟ್ಕೊಂಡು ನೀವು ಕೋವಿಡ್ ಹಗರಣ ಆಗಿದೆ, ಬೇರೆ ಬೇರೆ ಹಗರಣಗಳನ್ನ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ಇದೆ. ನಿಮಗೆ 40% ಸರ್ಕಾರನ ಕಳೆದ 16 ತಿಂಗಳಲ್ಲಿ ಪ್ರೂವ್ ಮಾಡಕ್ಕೆ ಆಗಿಲ್ಲ ನಿಮ್ಮ ಕೈಲಿ. ಹೈಕೋರ್ಟ್ಗೆ ಹೋಗಿತ್ತು, ಹೈಕೋರ್ಟಲ್ಲಿ ನೀವು ದಾಖಲೆನೇ ಮಂಡನೆ ಮಾಡಿಲ್ಲ. ಇವರು ಹೈಕೋರ್ಟಲ್ಲೂ ಕೇಸ್ ನಡೀತಾ ಇತ್ತು, ಅಲ್ಲಿ ದಾಖಲೆನೇ ಕೊಡಲಿಲ್ಲ. ಹಲವಾರು ಬಾರಿ ನೋಟಿಸ್ ಕೊಟ್ಟರು, ಅಟೆಂಡೇ ಆಗಲಿಲ್ಲ. ಈಗ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ. ಅವರು 6 ವರ್ಷದಿಂದ ಕೆಲಸನೇ ಮಾಡಿಲ್ಲ, ಇನ್ನು ಕಮಿಷನ್ ಕೊಡೋ ಪ್ರಶ್ನೆನೇ ಏನೈತೆ ಅಂತೇಳಿ ಕೇಸನ್ನ ವಜಾ ಮಾಡಿದ್ದಾರೆ. ಇವತ್ತು ಕಾಂಗ್ರೆಸ್ ಸರ್ಕಾರ ನಮ್ಮ ಮೇಲೆ 40% ಅಂತ ಹೇಳ್ತಾ ಇದ್ರು. ಈಗ ಇದು 60% ಸರ್ಕಾರ. ನಮ್ದು ಹೋಯ್ತು 40%, ಈಗ ಇದು 60% ಸರ್ಕಾರ. ಈಗಾಗಲೇ ಅದಕ್ಕೆ ನಾವು ದಾಖಲೆಗಳನ್ನು ಕೊಟ್ಟಿದ್ರು, ಅವ್ರು ದಾಖಲೆ ಕೊಟ್ಟಿಲ್ಲ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿ ಪಟಾಪಟ್ ಅಂತೇಳಿ ಹೈದರಾಬಾದ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ, ಅಲ್ಲಿಂದ ವೈನ್ ಸ್ಟೋರ್ಗಳಿಗೆ ಟ್ರಾನ್ಸ್ಫರ್ ಆಗಿ, ಅಲ್ಲಿಂದ ಬಳ್ಳಾರಿ ಎಲೆಕ್ಷನ್ಗೆ ಹೋಗಿರೋದು ಬಟಾ ಬಯಲು. ಸಾಕ್ಷಿ ಕೊಟ್ಟಿದ್ದೀರಿ. ಮತ್ತೆ ಇಡಿ ಅವರು ಇದನ್ನ ಅನುಮೋದನೆ ಮಾಡಿದ್ದಾರೆ. ಹೌದು, ಇಷ್ಟು ದುಡ್ಡು ಇಂಥ ಬ್ಯಾಂಕ್ ಹೋಗಿದೆ, ಅಲ್ಲಿಂದ ವೈನ್ ಸ್ಟೋರ್ಗೂ ಹೋಗಿದೆ, ಪೆಟ್ರೋಲ್ ಬಂಕ್ ಹೋಗಿದೆ, ಅಲ್ಲಿಂದ ಇಂಥ ಕಡೆಗೆ ಇಂತಿಂಥವ್ರಿಗೆ, ಬಳ್ಳಾರಿಯಲ್ಲಿ ಇಂತಿಂಥ ವ್ಯಕ್ತಿಗಳಿಗೆ ಇಷ್ಟಿಷ್ಟು ಹೋಗಿದೆ, ಅವರು ಎಲ್ಲರಿಗೂ 500 ರೂಪಾಯಿ ಕೊಟ್ಟಿದ್ದಾರೆ. ಇಷ್ಟು ದಾಖಲೆಗಳನ್ನ ಸರ್ಕಾರದ ಸಂಸ್ಥೆ ತನಿಖಾ ಆಯೋಗ ರಿಪೋರ್ಟ್ ಮಾಡಿದೆ. ಸಿದ್ದರಾಮಯ್ಯ ದಿನನಿತ್ಯ ತೆರೆದ ಪುಸ್ತಕ, 40 ವರ್ಷದಲ್ಲಿ ತೆರೆದ ಪುಸ್ತಕ ಅಂತೆ. ಅಂದ್ರೆ ದಿನ ಒಬ್ಬೊಬ್ಬ ಮಂತ್ರಿ ಪುಸ್ತಕನ ತೆರಿತಾನೆ ಇದ್ದಾನೆ, ಲೂಟಿ ಪುಸ್ತಕವನ್ನು. ಒಬ್ಬೊಬ್ಬ ಮಂತ್ರಿನೂ ದಿನ ದರೋಡೆಯ ಪುಸ್ತಕಗಳನ್ನ ತೆಗಿತಾ ಇದ್ದಾರೆ. ಯಾವ ಇಲಾಖೆಯಲ್ಲಿ ಕನ್ನ ಹಾಕಬೇಕು ಅಂತೇಳಿ ಕನ್ನ ಹಾಕೋ ಮಂತ್ರಿಗಳು ಇವತ್ತು ರಾಜ್ಯದಲ್ಲಿ ಇದ್ದಾರೆ. ಇದು ಸಿದ್ದರಾಮಯ್ಯನವರ ತೆರೆದ ಪುಸ್ತಕ. ಆ ಕಪ್ಪು ಚುಕ್ಕೆಗಳೆಲ್ಲ ಅಂತಕ್ಕೆ ನಾವು ನೋಡಿದ್ರಿ. ಆ ತೆರೆದ ಪುಸ್ತಕನ, ಸಿದ್ದರಾಮಯ್ಯನ ಪುಸ್ತಕನ ತೆರೆದ್ಬಿಟ್ಟು ನೋಡಿದ್ರಿ. ಎಲ್ಲಾನ ಒಂದು ಕಪ್ಪು ಚುಕ್ಕೆ ಇಡೋಣ ಅಂತ ನಾವು ನೋಡಿದ್ರೆ ಒಂದ್ ಕಡೆನೂ ಜಾಗ ಖಾಲಿನೇ ಇಲ್ಲ. ಅಷ್ಟು ಸ್ಕ್ಯಾಂಡ್ಲು. ಸ್ವತಃ ಸಿದ್ದರಾಮಯ್ಯ, ಅವ್ರ ಮನೆಯವರು, ಅವ್ರ ಹೆಂಡತಿ ಎಲ್ಲರೂ ಲೂಟಿ. ಮತ್ತೆ ಸಿದ್ದರಾಮಯ್ಯನವರು ಇವತ್ತು ನಮ್ಮ ಹೋರಾಟದ ಫಲವಾಗಿ ನನ್ನನ್ನು ಮುಟ್ಟು ನೋಡಿ, ನನ್ನ ಮೇಲೆ ಕೇಸ್ ಹಾಕಿ ನೋಡಿ, ನಾನು ಮುಖ್ಯಮಂತ್ರಿ ಪದವಿಯಿಂದ ಇಳಿಯೋದೇ ಇಲ್ಲ, ಯಾಕೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ? ತಪ್ಪು ಮಾಡಿಲ್ಲ ಅಂತ ಯಾಕೆ ಕೊಟ್ರಿ? ತಪ್ಪು ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ರಿ? ನೀವು ತಪ್ಪು ಮಾಡಿಲ್ಲ ಅಂದ್ರೆ 14 ಸೈಟ್ ಯಾಕೆ ವಾಪಸ್ ಕೊಟ್ರಿ? ಇನ್ನೊಂದು ಹೇಳ್ತಾರೆ, ಯಾರನ್ನಾದ್ರೂ ಏಕವಚನದಲ್ಲಿ ಬೈದು ಬಿಡೋದು, ಅನ್ನೋದು, ಹೊಡೆಯಕ್ಕೆ ಹೋಗೋದು. ದಿನನಿತ್ಯ ಟಿವಿಯಲ್ಲಿ ಅದೇ ನೋಡ್ತಾ ಇದ್ವಿ, ಹೊಡೆಯೋದು. ಅವ್ನು ಯಾರು ಅಲ್ಲಿ ಹಿಂದೆ 40% ಅಂತ ನಾನು 14 ಸೈಟ್ ಅಂತ ಕೂಗ್ದ, ಅದಕ್ಕೆ ಹೊಡೆಯಕ್ಕೆ ಹೋದ್ರು. ಅವನಿಗೆ ಏಕವಚನದಲ್ಲಿ ಪ್ರಯೋಗ.
ಕೇಳಿದ್ರೆ ನಾನು ಹಳ್ಳಿಯಿಂದ ಬಂದವನು ಸಬೂಬು. ಈಗ ಸೈಟ್ ವಾಪಸ್ ಕೊಟ್ರಲ್ಲ, ಅದಕ್ಕೇನಂದ್ರು, ನಾನು ಕೊಡ್ಲಿಲ್ಲ, ನನ್ನ ಹೆಂಡತಿ ನನ್ಗೆ ಗೊತ್ತಿಲ್ದಿರ ಕೊಟ್ಬಿಟ್ಟಿದ್ದಾರೆ ಅಂತ. ಅವ್ರು ಕೊಡ್ಲಿಲ್ಲಂತೆ, ಅವ್ರ ಹೆಂಡತಿ ಅವ್ರು ಗೊತ್ತಿಲ್ದಿರಂಗೆ ಕೊಟ್ಬಿಟ್ರಂತೆ. ಮಾತೆತ್ತರೆ ನಾನು ಹಿಂದುಳಿದ ಅಂತ ಹೇಳೋದು, ಅದಕ್ಕೆ ಹೋಗ್ಬಿಟ್ಟಿದೆ. ಹಿಂದುಳಿದ ಇಲ್ಲ, ಈಗ ಮುಸಲ್ಮಾನ್ ಚಾಂಪಿಯನ್, ಈಗ ಅಲ್ಪಸಂಖ್ಯಾತರ ಚಾಂಪಿಯನ್. ಅಲ್ಪಸಂಖ್ಯಾತರು ಇಲ್ಲ, ಅದರಲ್ಲಿ ಬಿಟ್ಬಿಡಿ, ಬೇರೆ ಪಾರ್ಸಿ, ಸಿಖ್, ಜೈನ್ ಇವೆಲ್ಲ ಬಿಟ್ಬಿಡಿ, ಮುಸಲ್ಮಾನರ ಹೀರೋ ಆಗಕ್ಕೆ ಹೊರಟಿದ್ದಾರೆ. ಇವರಿಗೆ ಒಂದು ಆತ್ಮಸಾಕ್ಷಿ ಅನ್ನೋದೇ ಒಂದು ಏನು ಇಲ್ಲ ಅಂತ ಅನಿಸ್ತೈತೆ.